ತುಂಬ ತಾಯಂದಿರು ತುಂಬ ಜನ ಏನು ಗೊತ್ತಾ ಫೋನ್ ಮಾಡ್ತೀರಾ ಗುರುಜಿ ನನ್ನ ಮಗು ಇಂಥ ಡೇಟಲ್ಲಿ ಹುಟ್ಟಿದೆ ನನಗೆ ಹೆಸರು ಬೇಕಿತ್ತು ಅಂದರೆ ಆನ್ ದ ಸ್ಪಾಟ್ ಹೇಳ್ಬೇಕು ನಿಮಗೆ ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅದೇನು ನೀವೇನು ಅಂದ್ಕೊಂಡಿದ್ದೀರಾ ಅಂದರೆ ಈ ಫಿಲಮಲ್ಲಿ ಯಶ್ ಹತ್ರ ಹೋಗ್ಬಿಟ್ಟು ಮಗು ಹುಟ್ಟಿದೆ ಮಗು ಹೆಸರು ಕೊಡಿದ ತಕ್ಷಣ ಕಿವಿಯಲ್ಲಿ ಏನೋ ಒಂದು ಹೆಸರು ಹೇಳ್ತಾರಲ್ಲ, ಆ ರೀತಿ ಆಗಲ್ಲ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಹೆಸರಿನ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಹೆಸರು ಯಾವ ರೀತಿ ನ್ಯೂಮರಾಲಜಿಸ್ಟ್ಗಳು ಮಾಡ್ತಾರೆ, ಒಂದಷ್ಟು ಪ್ರೊಸೀಜರ್ಗಳ ಬಗ್ಗೆ ಹೇಳೋಣ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಹೆಸರು ಅನ್ನೋದು ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಕೇರ್ಲೆಸ್ ಮಾಡ್ಕೊಂಬಿಟ್ಟಿದ್ದೀರಾ. ಹೆಸರು ಅನ್ನೋದು ಏನೋ ಒಂದು ಗೂಗಲಲ್ಲಿ ನೋಡಿ ಯಾವುದೋ ಒಂದು ಅಷ್ಟು ಹೆಸರು ಬರ್ತದೆ, ಮಾಡರ್ನ್ ನೇಮ್ ತಕ್ಷಣ ಇಟ್ಬಿಡೋಣ, ಖಂಡಿತವಾಗ್ಲೂ ಆಗಲ್ಲ. ಹೆಸರಿನಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರ್ತದೆ, ಹೆಲ್ತ್ ಇಶ್ಯೂಸ್ ಬರ್ತದೆ, ಆಮೇಲೆ ತುಂಬ ನೆಗೆಟಿವ್ ವೈಬ್ರೇಷನ್ಸ್ ಕೊಡುತ್ತೆ. ಆ ನೆಗೆಟಿವ್ ಸೌಂಡ್ಗಳನ್ನ ತೆಗಿಬೇಕಾಗತ್ತೆ. ಮತ್ತು ನಿಮ್ಮ ಬರ್ತ್ ನಂಬರ್ಗೆ ಮ್ಯಾಚ್ ಆಗುತ್ತೋ ಇಲ್ವೋ ಆ ಆಲ್ಫಾಬೆಟ್ಟು, ಅಂದರೆ ನಿಮ್ಮ ಹೆಸರು ಯಾವ ಅಕ್ಷರದಲ್ಲಿ ಶುರುವಾಗುತ್ತೆ ಗೊತ್ತಾ, ಆ ಅಕ್ಷರಕ್ಕೆ ಒಂದು ವ್ಯಾಲ್ಯೂ ಇರ್ತದೆ, ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ. ಆ ನ್ಯೂಮರಿಕಲ್ ವ್ಯಾಲ್ಯೂ ನಿಮ್ಮ ಹೆಸರು ಬರ್ತ್ ನಂಬರ್ಗೆ ಮ್ಯಾಚ್ ಆಗುತ್ತಾ ಅಥವಾ ಆ್ಯಂಟಿನ ನೋಡ್ಕೊಬೇಕಾಗತ್ತೆ. ಮತ್ತು ಏನು ಹೆಸರುಗಳು ಕೊಡ್ತೀವಲ್ಲ ಅದರಲ್ಲಿ ಯಾವ್ಯಾವುದು ವೀಕ್ ನಂಬರ್ಸ್ ಇದೆಯಾ, ವೀಕ್ ಆಲ್ಫಾಬೆಟ್ಸ್ ಇದೆಯಾ, ಅಥವಾ ಸಪೋರ್ಟಿಂಗ್ ಆಲ್ಫಾಬೆಟ್ಸ್ ಇದೆಯಾ, ಇಂಡಿಪೆಂಡೆಂಟ್ ಆಲ್ಫಾಬೆಟ್ಸ್ ಇದೆಯಾ, ಮತ್ತು ಪ್ಲೇಸ್ಮೆಂಟ್ ಆಫ್ ಆಲ್ಫಾಬೆಟ್ಸು, ಮತ್ತು ನೆಗೆಟಿವ್ ಸೌಂಡ್ಸು, ಸಾಕಷ್ಟು ವಿಷಯಗಳನ್ನ ನೋಡಬೇಕಾಗ್ತದೆ. ಒಂದು ಹೆಸರು ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಅಂದರೂ 5 ದಿವಸ ಆಗುತ್ತೆ. ತುಂಬ ಜನ ಏನು ಗೊತ್ತಾ, ಫೋನ್ ಮಾಡಿದ ತಕ್ಷಣವೇ ಗುರುಜಿ ಎಲ್ಲಿದ್ದೀರಾ ಬಂದ್ಬಿಡ್ತೀವಿ, ನಿಮ್ಮ ಆಫೀಸಲ್ಲಿದೆ, ತಕ್ಷಣ ನೇಮ್ ಕೊಡಿ. ಆನ್ ದ ಸ್ಪಾಟ್ ನೇಮ್ಸ್ ರೆಡಿ ಆಗಲ್ಲ. ಸೊ ಯಾರಿಗೆ ನೇಮ್ಸ್ ಮಾಡಬೇಕಾದ್ರೂ ಕೂಡ ಮಿನಿಮಮ್ 5 to 6 ಡೇಸ್ ಆಗುತ್ತೆ. ಅಟ್ಲೀಸ್ಟ್ ಒಂದು 14 ಟೈಪ್ಸ್ ಪ್ರಕಾರವಾಗಿ ನಾವು ಅದನ್ನು ಚೆಕ್ ಮಾಡ್ತೀವಿ. ಆ್ಯಂಟಿ ನಂಬರ್ಸ್ ಆಗ್ಬೋದು, ಅಥವಾ ಲಕ್ಕಿ ನಂಬರ್ಸ್ ಏನಾಗಿರ್ಬೋದು ಅಂಥದ್ದು ಆಗ್ಬೋದು, ಅಥವಾ ಮಗುಗೆ ಮಿಸ್ಸಿಂಗ್ ನಂಬರ್ ಬೆನಿಫಿಟ್ ಹೆಸರಲ್ಲೇ ಬರೋ ರೀತಿ ಮಾಡೋವಂಥದ್ದು ಆಗ್ಬೋದು, ಅಥವಾ ಆ ನೇಮಲ್ಲಿ ಒಂದು ಪಾಸಿಟಿವ್ ಸೌಂಡ್ ಇರೋವಂಥ ಅಂಶ ಕೊಡೋವಂಥದ್ದು ಆಗ್ಬೋದು, ಅಥವಾ ನೇಮ್ ಟೋಟಲ್ ಕಾಂಪೌಂಡ್ ಅಂದರೆ ಏನು ಹೆಸರು ಟೋಟಲ್ ಎಷ್ಟಕ್ಕೆ ಬರ್ತಾ ಇದೆ ಅನ್ನೋದಾಗ್ಬೋದು, ಅಥವಾ ಪಿರಮಿಡ್ ವ್ಯಾಲ್ಯೂ, ಏನು ಆ ಫಾರ್ಚ್ಯೂನ್ ಪಿರಮಿಡನ್ನು ಅದೇನು ಕಟ್ತೀವಲ್ಲ ಹೆಸರು ಮುಖ ಪ್ರಕಾರ, ಅದು ಯಾವ ರೀತಿ ವೈಬ್ರೇಷನ್ಸ್ ಕೊಡ್ತಾ ಇದೆ ಅನ್ನೋದಾಗ್ಬೋದು, ಅದ್ರ ಪಿನಾಕಲ್ ನಂಬರ್ ಏನು ಬರ್ತಾ ಇದೆ ಅನ್ನೋದಾಗ್ಬೋದು. ಎಲ್ಲ ನಂಬರ್ಸು ಕೂಡ ಆ ಮಗುಗೆ ಅದೃಷ್ಟ ಕೊಡ್ತಾ ಇದೆಯಾ, ಅವ್ರ ಫ್ಯೂಚರಲ್ಲಿ ಯಾವ ರೀತಿ ವೈಬ್ರೇಷನ್ಸ್ ಇರುತ್ತೆ. ಸೊ ಆ ರೀತಿ ನೋಡಿಕೊಂಡು ಮಾಡಬೇಕಾಗತ್ತೆ. ನೋಡಿ, ಮನುಷ್ಯನ ಯಾವುದೇ ಪರ್ಸನ್ಸ್ ಆದರೂ ಕೂಡ ಒಂದು 4 ಕ್ಯಾಟಗರಿ ಇದೆ. ಎಲ್ಲ ವ್ಯಕ್ತಿಗಳು ಕೂಡ ಈ 4 ಕ್ಯಾಟಗರಿಯಲ್ಲೇ ಬೀಳೋವಂಥದ್ದು. ನೋಡಿ, ಹೆಸರು ಸ್ಟ್ರೆಂತ್ ಮೇಲೆ ಅವ್ರ ಲೈಫಲ್ಲಿ ಪ್ರತಿಯೊಂದು ಕೂಡ ಬದಲಾಗ್ತಾ ಹೋಗುತ್ತೆ. ನೋಡಿ, ಅಂಡರ್ 30 ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಅಂಡರ್ 30 ಪಾಯಿಂಟ್ಸ್ ಬಂದರೆ ಆವ್ರೇಜು ಏನಂತ ಹೇಳ್ಕೊಳಂಗಿಲ್ಲ. ಅಬೋವ್ 30 ಪಾಯಿಂಟ್ಸ್ ಅಂತದ್ದು ಬಂದರೆ ಅದು ಸ್ವಲ್ಪ ಅಬೋವ್ ಆವ್ರೇಜ್ ಅನ್ನೋದು ಕಾಣಿಸುತ್ತೆ. 30ಗಿನ 40ಗಿನ 35 to 40 ಅಂತ ಬಂದರೆ, ಅಥವಾ 35 to 40 ಅಂತ ಬಂದರೆ ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಬದುಕ್ತಾರೆ. ಆಮೇಲೆ 40+ ಏನಾದ್ರು ಬಂದರೆ ಆ ಸ್ಟ್ರೆಂತ್, ಹೆಸರಿನ ಸ್ಟ್ರೆಂತ್ 40+ ಏನಾದ್ರು ಬಂದರೆ ಲೆಜೆಂಡ್ರಿಯಾಗಿ ಬದುಕ್ತಾರೆ. ನೋಡಿ, ಲೆಜೆಂಡ್ರಿಯಾಗಿ ಬದುಕೋದು ಅಂದರೆ ಏನು, ಅವರೊಂದು ವಿಷಯ ಒಂದೇ ಒಂದು ಏನಾದ್ರು ಒಂದು ಕಮೆಂಟ್ ಕೊಟ್ಟರು ಅಂತಂದರೆ ಸಾವಿರಾರು ಜನ ರಿಯಾಕ್ಟ್ ಮಾಡ್ತಾರೆ. ನೀವು ನೋಡಿರ್ಬೋದು, ರೊನಾಲ್ಡೋ ಯಾವುದೋ ಒಂದು ಇದರಲ್ಲಿ ಮಾಡ್ಬೇಕಾದ್ರೆ ಜಸ್ಟ್ ಒಂದು ಬಾಟಲ್ನ, ಕೊಕೊಕೋಲಾ ಬಾಟಲ್ನ ಈ ಕಡೆ ತೆಗೆದು ಈ ಕಡೆ ಇಡ್ತಾರೆ, ತೆಗೆದ್ಬಿಟ್ಟು ನೀರು ಬಾಟ್ಲ್ ಇಡ್ತಾರೆ. ಅಲ್ಲ ಕಂಪ್ನಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಎಷ್ಟೋ ಶೇರ್ಗಳು ಹಂಗೆ ಬಿದ್ದೋಗುತ್ತೆ, ಕೊಕೊಕೋಲಾ ಶೇರ್ಸ್ ಹಂಗೆ ಡ್ರಾಪ್ ಆಗಿಬಿಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೇವಲ ಒಂದು ಕೂಲ್ ಡ್ರಿಂಕ್ ಬಾಟಲ್ನ ಕೈಯಲ್ಲಿ ಇಟ್ಕೊಂಡು ಈ ಕಡೆ ಇಟ್ಬಿಟ್ಟು ವಾಟರ್ ಬಾಟಲ್ ಈ ಕಡೆ ಇಟ್ಟರು ಅಂದರೆ ಯಾವ ರೀತಿ ವೈಬ್ರೇಷನ್ಸ್ ಚೇಂಜ್ ಆಯ್ತು ನೋಡಿ. ಅಂದರೆ ಅಷ್ಟು ಫಾಲೋವರ್ಸ್ ಇರ್ತಾರೆ. ದೇ ಆರ್ ಕಾಲ್ಡ್ ಲೆಜೆಂಡ್ರಿ ಪೀಪಲ್. ಅವ್ರ ಸತ್ರು ಕೂಡ ಅವ್ರ ಹೆಸರು ಅಜರಾಮರವಾಗಿರ್ತದೆ. ಪುನೀತ್ ರಾಜ್ಕುಮಾರ್ ಅವ್ರನ್ನ ತಗೊಳ್ಳಿ, ಆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಇದುವರೆಗೂ ಕೂಡ ಶಾಶ್ವತವಾಗಿದೆ. ಸೊ ಹೆಸರು ಇಡಬೇಕಾದ್ರೆ ಭಾಳ ಅದ್ಭುತವಾದಂಥ ಒಂದು ವೈಬ್ರೇಷನ್ಸ್ ಇರಬೇಕು, ಅದರಲ್ಲಿ ಒಂದು ಪಾಸಿಟಿವ್ ಅಂಶ ಇರಬೇಕು. ಯಾವುದೇ ಹೆಸರು ಇಟ್ಟರು ಕೂಡ ಮಗುಗೆ ಪ್ಲಸ್ ಆಗಬೇಕು, ನೆಗೆಟಿವ್ ಆಗಬಾರ್ದು. ಸೊ ಹಾಗಾಗಿ ಯಾವುದೇ ತಾಯಂದಿರು ಕೂಡ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಟೈಮ್ ಕೊಡಿ. ಒಳ್ಳೆ ಹೆಸರು ಇಟ್ಕೊಂಡಿದ್ದೆ ಆದರೆ ನಾವು ಯಾವಾಗೋ ಕಷ್ಟ ಬಿದ್ದು ನಾವೆಲ್ಲ ಪಡ್ಕೊಂಡಿರ್ತೀವಿ. ನಮ್ಮ ಮಕ್ಕಳಾದರೂ ಕೂಡ ತುಂಬ ಸುಖವಾಗಿ, ತುಂಬ ಈಸಿಯಾಗಿ ಸಕ್ಸಸ್ ಕಡೆ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನೇನು ಹೆಸರಿಟ್ಟಿದ್ದೀರಾ ಅನ್ನೋದು ಕೂಡ ಕಮೆಂಟ್ ಮಾಡ್ತಾ ಬನ್ನಿ. ನೀವು ಕೂಡ ಚೆಕ್ ಮಾಡಿ. ಸೊ ನಮ್ಮ ಏನು ನೇಮ್ ಸೀರೀಸ್ ಮಾಡಿದ್ದೀವಿ
ಯಾವ ಅಕ್ಷರಗಳ ಕಾಂಬಿನೇಷನ್ ಇದ್ದಾಗ ಏನೇನು ಆಗುತ್ತೆ ಅನ್ನೋದ್ರು ಕೂಡ ಒಂದು ಕಂಪ್ಲೀಟ್ ಡೀಟೇಲಾಗಿ ಒಂದಷ್ಟು ಎಪಿಸೋಡ್ಗಳನ್ನ ಮಾಡಿದ್ವಿ. ಆ ಪ್ಲೇಲಿಸ್ಟ್ನ ಚೆಕ್ ಮಾಡ್ಕೊಂಡು ನೀವು ಅಬ್ಸರ್ವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಕೂಡ ಅದು ಎಜುಕೇಷನ್ನ ಪಡ್ಕೊಬೇಕು, ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತಲೇ ಇದನ್ನು ಮಾಡ್ತಾ ಇರೋವಂಥ ಉದ್ದೇಶ ಅಂತ ಸ್ನೇಹಿತರೆ. ಸೊ ಸಾಕಷ್ಟು ಜನರಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.